ಹಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮಕ್ಕಳಿಗೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ಹಾಲಿಡೇಸ್. ಹಾಗಾಗಿ ಏನಾದ್ರು ಮಾಡ್ಸೋಣ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ಹೇಗಿದ್ರು ಉಲ್ಲನ್ ಕೊಟ್ಟಿದ್ರು. ಫಸ್ಟ್ ಡೇನೇ ತರಲೆ ಗಲಾಟೆ ಜಾಸ್ತಿ ಆಗಿತ್ತು. ಏನಾದ್ರು ಮಕ್ಕಳಿಗೆ ಎಂಗೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಪೇಪರ್ ಗ್ಲಾಸ್ ಎಲ್ಲರೂ ಮನೇಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಉಲ್ಲನ್ ಇರಲಿಲ್ಲ ಅಂದರೆ ಯಾವ್ದಾದ್ರು ಥ್ರೆಡ್ಡಲ್ಲಿ ಇಲ್ಲಾಂದರೆ ಒಂದು ಯಾವ್ದಾದ್ರು ಬ್ಲೌಸ್ ಪೀಸ್ ಕಾಟನ್ ಬಟ್ಟೆನೋ ಇಲ್ಲ ಡಿಸೈನರ್ ಬಟ್ಟೆ ಏನೇ ಇದ್ರೂ ಕೂಡ ಲೇಸಸ್ ಅದರಲ್ಲೂ ಕೂಡ ನಾವು ಪೆನ್ ಸ್ಟ್ಯಾಂಡ್ ಮಾಡ್ಬೋದು. ಸುಮ್ಮನೆ ಹೀಗೆ ಓನಾಗಿ ಏನಾದ್ರು ಕ್ರಿಯೇಟಿವಿಟಿ ಮಾಡ್ಸೋಣ ಮಕ್ಳ ಕೈಲಿ ಅಂತ ಹಾಗೆ ಕೂತಿದ್ನಲ್ಲ, ಒಂದು ಐಡಿಯಾ ಬಂತು, ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡೋಣ ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫೆವಿಕಾಲ್ನ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಫೆವಿಕಾಲ್ನ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಆಮೇಲೆ ಸಾಕು, ತುಂಬ ಅದು ತಿಕ್ಕಾಗಿರೋದ್ರಿಂದ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಇಯರ್ ಬಡ್ ಆಸ್ ಯೂಶುವಲ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಇಯರ್ ಬಡ್ಡಿಗೆ ಸ್ವಲ್ಪ ಕಾಟನ್ನ ಹಾಕಿದ್ರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ದಪ್ಪ ಬರುತ್ತೆ. ಅದನ್ನೆಲ್ಲ ಪೇಪರ್ ಕಪ್ಪಿಗೆ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಬರುತ್ತೆ. ಪೆನ್ ಸ್ಟ್ಯಾಂಡ್ ಥರನಾದ್ರೂ ಯೂಸ್ ಮಾಡ್ಕೋಬೋದು, ಒಂದು ಶೋ ಪೀಸ್ ಥರನಾದ್ರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ, ನೀವೇ ನೋಡಿ. ಸೊ ನಾನೊಂದು ಪಿಂಕ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಉಲ್ಲನ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ ಏನಿಲ್ಲ, ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋದ್ರು ಕೂಡ 10 ರೂಪಾಯಿ 12 ರೂಪಾಯಿ ಕೊಟ್ಟರು ಕೂಡ ಉಲ್ಲನ್ ಕೊಡ್ತಾರೆ. ಸಾಕಾಗುತ್ತೆ ಅಷ್ಟು. ಮಕ್ಳಿಗೆ ಏನಾದ್ರು ಒಂದು ಕೊಟ್ಟು ಎಂಗೇಜ್ ಮಾಡಬೇಕು. ಇದರಿಂದ ಮಕ್ಳಿಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ, ಅವ್ರ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಅವ್ರನ್ನ ಸ್ವಲ್ಪ ಹೊತ್ತು ಒನ್ ಅವರ್ ಅವ್ರನ್ನ ನಾವು ಹಿಡಿದಿಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸುಮ್ಮನೆ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಆಟ ಆಡೋ ಬದಲು ಆ ಥರ ಅವರು ಏನಾದ್ರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೂ ಕೂಡ ಒಳ್ಳೇದಿರುತ್ತೆ. ಚಿಕ್ಕವರಿಗೆ ನಾನೇನು ಮಾಡಿದೆ, ಫಸ್ಟ್ ಅವ್ರಿಗೆ ಇದೆಲ್ಲ ಸುತ್ಕೊಳ್ಳೋಕೆ ಬರಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾನೇ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿ ಸುತ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ಅವರೇ ಮಾಡಿದರು. ಸೊ ದೊಡ್ಡವ್ರು ಬಂದ್ಬಿಟ್ಟು ಅವರು ಇದನ್ನೆಲ್ಲ ನೋಡ್ಕೊಂಡಿದ್ರಲ್ಲ, ಅವ್ರಿಗೆ ತೋರಿಸ್ದೆ ಈ ಥರ ಮಾಡಬೇಕು ಅಂತ. ಸೊ ಅವ್ರು ಯಾರು ನನ್ನ ಸಪೋರ್ಟ್ ಇಲ್ದಂಗೆ ಅವರೇ ಓನಾಗಿ ಚೆನ್ನಾಗಿ ಮಾಡಿದ್ರು. ಸೊ ನಾವು ಇದರಲ್ಲಿ ಏನು ನೋಡಿ, ಮಕ್ಕಳು ನಾವು ಕುತ್ಕೊಂಡು ಮಕ್ಳ ಕೈಲಿ ಮಾಡಿಸಿದ್ರೆ ಏನಾದ್ರು ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ನಾವು ಟೈಮ್ ಮಾಡ್ಕೋಬೇಕು. ಸೊ ಹಾಗಾಗಿ ಮಾರ್ನಿಂಗಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಳ ಜೊತೆ ಕೂತ್ಕೊಂಡ್ರೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಚಿಕ್ಕವ್ರು ಮಾಡ್ತಾ ಇದ್ದಾರೆ, ಅದನ್ನ ಎಷ್ಟು ನೀಟಾಗಿ. ಆಕ್ಟಿವಿಟಿ ಇಷ್ಟ ಆಯ್ತಾ ಇದೆ ನಿಂಗೆ? ಯು ಲೈಕ್ ಇಟ್? ಹೌದಾ? ಚೆನ್ನಾಗಿ ಮಾಡು. ಏನ್ ಬಂಗಾರ? ನೀಟಾಗಿ ಬಂದಿದೆ. ನೀಟಾಗಿ ಬಂದಿದೆ, ಕರೆಕ್ಟಾಗಿ ಬರ್ತಾ ಇದೆ. ಚೆನ್ನಾಗಿ ಬಂದಿದ್ಯಾ ಬಂಗಾರಿ? ನಿಂದು ಇಷ್ಟ ಆಯ್ತಾ ನಿಂಗೆ? ಈ ಆಕ್ಟಿವಿಟಿ ಇಷ್ಟ ಆಯ್ತಾ? ಏನಿದು ನಾವು ಮಾಡ್ತಾ ಇರೋದು? ನೋಡಿದ್ರಲ್ಲ? ಸೊ ಅವರು ನೋಡಿ, ಚಿಕ್ಕವರು ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ದೊಡ್ಡವರು ಕೂಡ ಯಾವುದೇ ಸಪೋರ್ಟ್ ಇಲ್ದಲೆ ನೀಟಾಗಿ ಅವ್ರನ್ನು ಸುತ್ತಾ ಇದ್ದಾರೆ. ನೋಡಿ, ಅವರೇ ಗಮನ ನೀಟಾಗಿ ಸ್ಪ್ರೆಡ್ ಮಾಡಿ, ಇದರಿಂದ ಕೈನೂ ಕೂಡ ಅವ್ರಿಗೆ ಅಂಟ್ಕೊಳ್ಳಲ್ಲ. ಸಿಂಪಲ್ ಆಗಿ ಈಸಿಯಾಗಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ಅವ್ರು ಕುತ್ಕೊಂಡು ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಇದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಸುಮ್ಮನೆ ಇರೋದು ಯಾವ ಕಲರ್ ಉಲ್ಲನ್ ಇದೆಯೋ ಆ ಕಲರಲ್ಲಿ ನನಗೂ ಐಡಿಯಾ ಇರಲಿಲ್ಲ. ಸುಮ್ಮನೆ ಏನೋ ಒಂದು ಮಾಡೋಣ ಅಂತ ಕುತ್ಕೊಂಡು ಮಾಡಿಸ್ತಾ ಇದ್ದೆ, ಸ್ವಲ್ಪ ಎಂಗೇಜ್ ಮಾಡೋಣ ಅಂತ. ಸೊ ಅದು ಹೋಗಿ ತುಂಬ ಚೆನ್ನಾಗೇ ಬಂತು ಕೂಡ. ಇದಕ್ಕೆ ಇನ್ನೇನಾದರೂ ಮಾಡೋಣ ಅಂತ ಅನ್ನಿಸ್ತು. ಸೊ ಮನೆಯಲ್ಲಿ ಈ ಥರ ಇದಕ್ಕೆ ಏನಂತಾರೋ ಗೊತ್ತಿಲ್ಲ. ಸೊ ಇದು ಒಂಥರ ತೆಳ್ಳಗೆ ಸ್ಟಿಕ್ ಥರ ಇರುತ್ತೆ, ಮೇಲ್ಗಡೆ ಎಲ್ಲ ಒಂಥರ ವೆಲ್ವೆಟ್ ಥರ ಇರುತ್ತೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಕಲರ್ಸ್ ಇತ್ತು. ಸೊ ಅದನ್ನು ತೊಗೊಂಬಂದೆ. ಯಾವುದನ್ನು ಯೋಚನೆ ಮಾಡಿ ಮ್ಯಾಚ್ ಮಾಡಲಿಲ್ಲ. ಸೊ ಅದಕ್ಕೆ ಆಪೋಸಿಟ್ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಲೈಟ್ ಕಲರ್ ಆ ಥರ ತೊಗೊಂಡೆ. ಸೊ ಇದು ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ಇದಕ್ಕೆ ಬೇರೆ ಏನಾದರೂ ಲೈಟ್ ಕಲರ್ ಇರಲಿ ಅಂದ್ಬಿಟ್ಟು ಇದಕ್ಕೆ ನಾನೇನು ಮ್ಯಾಚ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಕೈಗೆ ಯಾವ್ದು ಸಿಗುತ್ತೋ ಅದು ತೊಗೊಂಡು ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಯಿತು ಕೂಡ. ಅಷ್ಟೊತ್ತಿಗೆ ಅವರೆಲ್ಲ ಉಲ್ಲನ್ ಹಾಕಿ ಎದ್ದೋಗ್ಬಿಟ್ರು. ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಹಾಗಾಗಿ ಮಾಡೋಣ ಅಂತ. ಇವಾಗಲೇ ಎಲ್ಲ ನಾನು ಮೊದಲಿಂದನೂ ಹಾಗೆ ಹಾಲಿಡೇಸ್ ಬಂತು ಅಂದರೆ ಸಾಕು, ಏನಾದರೂ ಒಂದು ಮಾಡೋದು, ಏನಾದ್ರು ಒಂದು ಕ್ರಾಫ್ಟ್ ವರ್ಕ್ ಮಾಡೋದು, ಪೇಪರ್ ಕಟಿಂಗ್ಸ್ ಮಾಡೋದು, ಎಲ್ಲಾದರೂ ಟಿ ವಿನಲ್ಲಿ ಈ ಥರ ಎಲ್ಲ ಅವಾಗೆಲ್ಲ ಕ್ರಾಫ್ಟ್ ವರ್ಕಿಂದೆಲ್ಲ ಒಂದೊಂದು ಚಾನಲ್ನಲ್ಲಿ ಬರೋದು. ಸೊ ಹಂಗಾಗಿ ಅದನ್ನು ನೋಡ್ಬಿಟ್ಟು ಅದನ್ನೆಲ್ಲ ಬುಕ್ಕಲ್ಲಿ ಬರೆದಿಟ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಹಾಲಿಡೇಸಲ್ಲಿ ಆ ಥರ ಮಾಡೋದು. ಊರಲ್ಲಿ ಹೋದರೆ ಯಾರು ಉಲ್ಲನಲ್ಲಿ ಏನಾದ್ರು ಕ್ರೋಶ ಹಾಕ್ತಾ ಇದ್ರೆ ಹೆಂಗೆ ಹಾಕೋದು ಅಂತ ಅವ್ರ ಜೊತೆ ಕೂತ್ಕೊಂಡು ಕಲ್ತ್ಕೊಳ್ಳೋದು. ತೆಂಗಿನ ಗರಿನಲ್ಲಿ ವಾಚ್ ಏನಾದ್ರು ಮಾಡೋದು,
ಈ ಥರ ಬೇರೆಯವ್ರು ಏನು ಮಾಡ್ತಾರೋ ಅದನ್ನ ನೋಡಿ ಇಂಟ್ರೆಸ್ಟಿಂದ ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ನನಗೆ ಈ ಥರ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಮಾಡ್ತಾನೆ ಇರ್ತೀನಿ. ಹಾಲಿಡೇಸಲ್ಲೂ ಅಷ್ಟೇ ಕೂತ್ಕೊಂಡು ನನ್ನ ಮನೇನೋ ಇವಾಗಲಲ್ಲ ಮೊದಲಿಂದನೂ ಅಷ್ಟೇ ಸುಮ್ಮನೆ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ. ನಾನು ಫಸ್ಟ್ ಇಲ್ಲಿ ಮದುವೆಯಾಗಿ ಬಂದಾಗಲೂ ಕೂಡ ಮನೇಲಿ ಒಬ್ಬಳೇ ಇದ್ದಿದ್ದರಿಂದ ಸ್ವಲ್ಪ ಬೇಜಾರಾಗೋದು. ಆವಾಗಲೂ ಕೂಡ ಈ ಥರ ಏನಾದ್ರು ಟಿ ವಿನಲ್ಲಿ ನೋಡಿಕೊಂಡು ಸ್ಯಾರಿ ಕುಚ್ಚು ಹಾಕೋದು ಕಲ್ತ್ಕೊಳ್ಳೋದು, ಇಲ್ಲಾಂದ್ರೆ ಏನಾದ್ರು ಪೇಪರ್ ಕಟಿಂಗ್ಸ್ ಮಾಡಿ ಅದರಿಂದ ಏನಾದ್ರು ಕ್ರಾಫ್ಟ್ ವರ್ಕ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಇವ್ರಿಗೆ ಹೇಳ್ಕೊಡ್ತಾ ನನಗೂ ಇಂಟ್ರೆಸ್ಟ್ ಬಂತು. ಸೊ ಇದಕ್ಕೇನೋ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡಿ ಅದು ಮೇಲ್ಗಡೆ ನನಗೆ ಫಸ್ಟ್ ಗೊತ್ತಾಗಲಿಲ್ಲ, ಫುಲ್ಲು 2 ಗ್ಲಾಸಸ್ ಹಾಕ್ತೀನಿ. ಮೇಲ್ಗಡೆ ಕಟ್ ಮಾಡಿ ಹಾಕಬೇಕಿತ್ತು, ಅವಾಗ ಇನ್ನೂ ಚೆನ್ನಾಗಿ ಬಂದಿರೋದು. ಹಾಗಾಗಿ ಇದು ಮೇಲ್ಗಡೆ ಅದು ಸ್ಟಿಕ್ಸ್ ಥರ ಇತ್ತಲ್ಲ, ಅದು 3 ಲೇಯರ್ಸ್ ಹಾಕಿದ್ದೀನಿ. ಆಮೇಲೆ ಇನ್ನೂ ಸ್ವಲ್ಪ ಪ್ಲೈನ್ ಅನ್ನಿಸ್ತು, ಏನು ಮಾಡೋದು ನೋಡಿದೆ ಪಿಂಕ್ ಕಲರ್ ಮ್ಯಾಚ್ ಆಗಲಿಲ್ಲ. ಸೊ ಆಮೇಲೆ ಇದೇ ಕಲರ್ ಮ್ಯಾಚ್ ಆಯಿತು ಅನಿಸ್ತು. ಸೊ ಹಾಕಿದೆ ನೀಟಾಗಿ ಕೆಳಗಡೆ ಒಂದು ರೌಂಡ್ ಮಾತ್ರ ಸರ್ಕಲ್ ಸುತ್ತಿದೆ. ಮಧ್ಯದಲ್ಲಿ ಪ್ಲೈನಾಗಿದೆ ಅನ್ನಿಸ್ತು, ಇದಕ್ಕೇನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನೋಡೋಣ ಅಂದ್ಬಿಟ್ಟು ನೋಡಿ ಈಗಾಗಲೇ ಸೆಕೆಂಡ್ ಕಪ್ ಇದಕ್ಕೆ ಐಡಿಯಾ ಬಂತು. ಸೊ ಹಂಗಾಗಿ ಮೇಲ್ಗಡೆ ಕಟ್ ಮಾಡಿಬಿಟ್ಟು ಇವಾಗ ಹಿಟ್ಟೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಯಾಕೆಂದರೆ ಅದು 1 ಕಪ್ ಅಂದರೆ ಸ್ವಲ್ಪ ತಿನ್ನಾಗಿರುತ್ತೆ, 2 ಕಪ್ ಹಾಕಿದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂದ್ಬಿಟ್ಟು 2 ಕಪ್ಸ್ ಹಾಕಿದೆ ಅಷ್ಟೇ. ಇದಕ್ಕೆ ಡಾರ್ಕ್ ಪಿಂಕ್ ಕಲರ್ ಇತ್ತು, ಸೊ ಅದನ್ನೇ ಸುತ್ತಿದೆ. ಮಧ್ಯದಲ್ಲಿ ಖಾಲಿ ಇತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾವುದೋ ಪ್ಲ್ಯಾನಿಂಗ್ ಇಲ್ಲ, ಏನೂ ನೋಡ್ಕೊಂಡಿಲ್ಲ, ಸುಮ್ಮನೆ ಅಂದಾಜು ಮೇಲೆ ಮಾಡ್ಕೊಂಡು ಹೋದೆ. ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಫ್ಲವರ್ ಏನಾದ್ರು ಮಾಡೋಣ ಅಂತ ಲಾಸ್ಟ್ ಟೈಮ್ ಒಂದ್ಸರಿ ಇದನ್ನು ಈ ಸ್ಟಿಕ್ಕಲ್ಲಿ ಫ್ಲವರ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಮತ್ತೆ ಈಗ ಮಾಡೋಕೋದೆ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಓಕೆ, ಮ್ಯಾನೇಜಬಲ್, ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಮಾಡಿದ್ದಲ್ವಾ ಅಂದ್ಕೊಂಡು ಹಂಗೂ ಹಿಂಗೂ ಏನೋ ಫ್ಲವರ್ ಶೇಪಲ್ಲಿ ಒಂದು ಮಾಡಿದೆ. ಬಟ್ ಅದಕ್ಕೆ ಸೂಟ್ ಆಯಿತು, ಸಾಕು. ಇದಕ್ಕಿನ್ನೂ ಚೆನ್ನಾಗಿ ಬರುತ್ತೆ ಫ್ಲವರ್ಸು, ಇದು ತುಂಬ ಚೆನ್ನಾಗಿ ಮಾಡ್ಬೋದು. ಇದನ್ನು ಈ ಸ್ಟಿಕ್ಕಲ್ಲಿ ಈ ಥರ ಫ್ಲವರ್ಗಳನ್ನ ಮಾಡಿ ವಾಸ್ ಥರನೂ ಯೂಸ್ ಮಾಡ್ಬೋದು, ಶೋ ಪೀಸ್ ಥರನೂ ಯೂಸ್ ಮಾಡ್ಬೋದು. ಇದಕ್ಕೆ ಡೆಕೋರೇಟಿವ್ ಆಗಿ ಬೇರೆ ಬೇರೆ ಕಲರ್ ಲೇಸು, ಪರ್ಲು, ಬೀಡ್ಸು, ಕುಂದನ್ಸ್ ಈ ಥರ ಏನಾದ್ರು ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಪಿಸ್ತಾದು ಶೆಲ್ಸ್ ಬರುತ್ತಲ್ಲ, ಅದನ್ನು ಕೂಡ ಫ್ಲವರ್ ಥರ ನೀಟಾಗಿ ಅಂಟಾಕ್ಬೋದು. ಏನು ಬೇಕಾದರೂ ಮಾಡ್ತಾ ನಮಗೆ ಅದು ಕ್ರಿಯೇಟಿವ್ ಆಗಿ ಯೋಚನೆ ಬಂದುಬಿಡುತ್ತೆ. ಸೊ ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ, ಬಟ್ ನನಗಿದನ್ನು ಮಾಡ್ತಾ ಈ ಥರ ಮಾಡ್ಬೋದು ಅಂತ ಸೊ ಐಡಿಯಾಗಳು ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಪಿಂಕ್ ಕಲರ್ ಆಗ್ತದೆ, ಯಾವುದಕ್ಕೆ ಯಾವ ಕಲರ್ ಮ್ಯಾಚ್ ಆದರೂ ಕೂಡ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಅದಕ್ಕೆ ಅದು ಕರೆಕ್ಟಾಗಿ ಮ್ಯಾಚ್ ಆಯಿತು, ಚೆನ್ನಾಗಿ ಬಂತು ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು, ಮಕ್ಳ ಕಡೆಯಿಂದನೂ ಕೂಡ ಮಾಡಿಸ್ಬೋದು. ಚಿಕ್ಕ ಮಕ್ಕಳು ಕೂಡ ಇದನ್ನು ಮಾಡ್ತಾರೆ, ನಾವು ಕುತ್ಕೊಂಡು ಮಾಡಿಸಿದ್ರೆ ಆರಾಮ್ಸೆ ಮಾಡ್ತಾರೆ. ಸೊ ನಾವು ಅದಕ್ಕೆ ಟೈಮ್ ಮಾಡಿಕೊಂಡು ಮಕ್ಕಳನ್ನ ಪೇಷನ್ಸಿಂದ ಕೂರಿಸ್ಕೋಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಶೋ ಪೀಸ್ ಥರ ಇದೆ, ಪೆನ್ ಸ್ಟ್ಯಾಂಡ್ ಥರನೂ ಆಯಿತು. ಅದಕ್ಕೆ ಮಧ್ಯ ಒಂದು ಪರ್ಲ್ ಹಾಕಬೇಕಿತ್ತು, ನಂತರ ಪರ್ಲ್ ಇರಲಿಲ್ಲ, ಕುಂದನ್ಸ್ ಏನೂ ಇರಲಿಲ್ಲ. ಸೊ ಅದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ಹಿಂಗೆ ಇಲ್ಲಿ ನೋಡೋಣ, ಯಾಕೆಂದರೆ ಯೋಚನೆ ಏನು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಮಾಡಿದ್ದು, ಆದರೂ ಕೂಡ ತುಂಬ ಚೆನ್ನಾಗಿ ಬಂತು. ಈ ಥರ ಇನ್ನೂ ಕ್ರಿಯೇಟಿವ್ ಆಗಿ ನನ್ನ ಚಾನಲ್ ಸಮ್ಮರಲ್ಲಿ ಹೇಗೆ ಎಂಗೇಜ್ ಮಾಡೋದು ಮಕ್ಕಳನ್ನ ನಾನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಕೂಡ ನನ್ನ ಚಾನಲ್ನ ರೆಫರ್ ಮಾಡಿ. ಒಂದು ಲೈಕ್ ಕೊಡಿ, ಲೈಕ್ ಕೊಡೋದ್ರಿಂದ ನನ್ನ ಚಾನಲ್ ಇನ್ನೂ ಚೆನ್ನಾಗಿ ವ್ಯೂಸ್ ಹೋಗುತ್ತೆ, ಚೆನ್ನಾಗಾಗತ್ತೆ. ಈ ಥರ ತುಂಬ ಚೆನ್ನಾಗಿ ನನಗೂ ನೋಡಿ ತುಂಬ ಖುಷಿ ಆಯಿತು. ಮಧ್ಯ ಒಂದು ಪರ್ಲ್ ಏನಾರು ಇಟ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿ ಬಂದಿರೋದು. ಇದನ್ನು ಒಳಗಡೆ ಎಲ್ಲ ನೀಟಾಗಿ ಕಾಟನ್ ತುಂಬಿಟ್ಟು ಮೇಲ್ಗಡೆ ಎಲ್ಲ ಇನ್ನೂ ಸ್ವಲ್ಪ ಉಲ್ಲನ್ನೆಲ್ಲ ಹಾಕಿ ಒಂದು 2-3 ಫ್ಲವರ್ ಆ ಥರ ಮಾಡಿಬಿಟ್ಟು ಸ್ಟಿಕ್ಕಲ್ಲಿ ನೀಟಾಗಿ ಇಟ್ಟರೆ ಒಂಥರ ಫ್ಲವರ್ ವಾಸ್ ಥರ ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಪೆನ್ಸ್ ಹಾಕಿದ್ಮೇಲೆ ಪೆನ್ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಕೋಬೋದು, ಫ್ಲವರ್ ವಾಸ್ ಥರನೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇದೇ ಹಿಂಗೆ ಬೇಕಂತ ಅಲ್ಲ, ಒಂದು ಕಲರ್ ಶೀಟ್ ಸಿಗುತ್ತಾ, ಇಲ್ಲ ಬುಕ್ ಸ್ಟೋರಲ್ಲಿ ವೆಲ್ವೆಟ್ ಶೀಟ್ ಸಿಗುತ್ತೆ, ಸೊ ಅದನ್ನು ತೊಗೊಂಬಂದು ಮಾಡೋದು. ಏನೂ ಇಲ್ಲಾಂದರೆ ಮನೆಯಲ್ಲಿ ತಾಂಬಲದ ಕವರಲ್ಲಿ ಇಲ್ಲ ಗಿಫ್ಟ್ ಕವರ್ಗಳಿರುತ್ತೆ, ಸೊ ಅದರಲ್ಲಿ ಏನಾದ್ರು ಈ ಥರ ರ್ಯಾಪ್ ಮಾಡಿ ಮನೇಲಿ ಯಾವ್ದಾದ್ರು ಬಾಕ್ಸ್ಗಳು ಚಿಕ್ಕದಿರುತ್ತೆ, ಸೊ ಅದಕ್ಕೆ ಈ ಥರ ಎಲ್ಲ ಹಾಕಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ, ಕ್ರಿಯೇಟಿವ್ ಆಗಿರುತ್ತೆ. ಮಕ್ಕಳಿಗೆ ನಾವು ತರೋದಕ್ಕಿಂತ ನಾವು ಮಾಡಿದ್ದು ಅನ್ನೋ ಖುಷಿ ಇನ್ನೂ ಜಾಸ್ತಿ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಎಷ್ಟು ಸರಿ ನೋಡಿದ್ದೀನಿ ಅಂದರೆ ಅದು ಗೊತ್ತೇ ಆಗಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ವಿತೌಟ್ ಪ್ಲ್ಯಾನ್ ಬಂತಲ್ಲ ಇಷ್ಟು ಚೆನ್ನಾಗಿ ಅಂತ ನನಗೆ ಏನು ಥಿಂಕೇ ಮಾಡಲಿಲ್ಲ. ಸುಮ್ಮನೆ ಅವ್ರನ್ನೇನೋ ಗಲಾಟೆ ಮಾಡ್ತಾಯಿದ್ರು, ಕೂರಿಸ್ಕೊಳ್ಳೋಣ, ಒಂದು ಎಂಗೇಜ್ ಮಾಡೋಣ ಅಂತ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡು ಮಾಡಿದೆ. ನೋಡಿ ಇವಾಗ ಒಂಥರ ಸುಮ್ಮನೆ ಅಲ್ಲಿ ಕೇಕ್ದು ಟ್ರೇ ಇತ್ತು, ಅದನ್ನು ವಾಶ್ ಮಾಡಿಟ್ಟಿದ್ದೆ. ಒಂದು ಮಕ್ಕಳಿಗೆ ಟೈಮ್ ಬಗ್ಗೆ ಹೇಳ್ಕೊಡೋಕ್ಕೆ ಒಂದು ಕ್ಲಾಕ್ ಥರ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಅದನ್ನು ಹಾಗೆ ಕೇಕ್ ಟ್ರೇ ಕೆಳಗಡೆ ಕಾರ್ಡ್ಬೋರ್ಡ್ ಶೀಟ್ ಬರುತ್ತಲ್ಲ, ಅದನ್ನು ವಾಶ್ ಮಾಡಿ ಹಾಗೆ ಎತ್ತಿಟ್ಟಿದ್ದೆ. ಸೊ ಅದಕ್ಕೆ ಒಂಥರ ಮ್ಯಾಚ್ ಆಯಿತು, ಯಾವುದೋ ಒಂದು ಏನೋ ಮರದ ಥರ ಇತ್ತು, ಸೊ ಅದು ಹಾಕಿದ್ದೆ.
ಮಾರ್ನಿಂಗ್ ಟಿಫನ್ಗೆ ನಿಮಗೆಲ್ಲ ಗೊತ್ತು, ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಪ್ರೋಟೀನ್ ದೋಸೆ. ಎಲ್ಲ ಥರ ಬೇಳೆಕಾಳುಗಳನ್ನ ಹಾಕಿ ದೋಸೆ ಮಾಡಿದೆ. ಮಧ್ಯಾಹ್ನಕ್ಕೆ ಪಪ್ಪು ಮಾಡೋಣ ಅಂತ ತೊಗರಿಬೇಳೆ ಹೆಸರುಬೇಳೆ ನೆನೆಸಿ ಪಪ್ಪುಗೆ ರೆಡಿ ಮಾಡ್ತಾ ಇದ್ದೀನಿ. ಮಾರ್ನಿಂಗೇ ಟಿಫನ್ ಅಡುಗೆ ಮುಗಿಸ್ಕೊತಾ ಇದ್ದೀನಿ. ಸೊ ಮಕ್ಳುಗಳನ್ನ ನೋಡಿಕೊಂಡು ನಾವು ಅಡುಗೆ ಮಾಡ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ. ಒಂದು ಸರಿ ಅಡುಗೆ ಮಾಡಿದ್ರೆ ಅಮ್ಮ ನೋಡು, ಇದು ನೋಡು, ಅದು ನೋಡು ಅಂತ ಗಲಾಟೆ ಮಾಡ್ತಾನೆ ಇರ್ತಾರೆ. ಕೆಲಸಗಳಂತೂ ಸಾಗೋದೇ ಇಲ್ಲ. ಸೊ ಹಾಗಾಗಿ ಬೇಗ ಮುಗಿಸ್ಕೊಂಬಿಡ್ಬೇಕು. ನೋಡಿ, ಈ ಥರ ಕಪ್ಪು ಮಕ್ಕಳಿಗೆ ನೀರು ಹಾಕಿಟ್ಬಿಡ್ತೀನಿ. ಇಡೋದ್ರಿಂದ, ಬೇಸಿಗೆ ಇರೋದ್ರಿಂದ ಮಕ್ಕಳು ಯಾವಾಗ ಬೇಕೋ ಆವಾಗ ನೀರು ತೊಗೊಂಡು ಕುಡಿತಾ ಇರ್ತಾರೆ. ಇಲ್ಲಾಂದರೆ ನಾವು ಹೇಳೋವರೆಗೂ ನೀರು ಕುಡಿಯೋಲ್ಲ, ಹಾಗೇ ಇರ್ತಾರೆ. ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇಬ್ಬರಿಗೂ ಒಂದೊಂದು ಬಾಟಲ್ಸ್ ಇಲ್ಲ ಕಪ್ಪಲ್ಲಿ, ಮಕ್ಕಳಿದ್ರೆ ಅವ್ರಿಗೆ ಒಂದು ಬಾಟಲ್ ಇಲ್ಲ ಕಪ್ಪನ್ನು ಮಾಡಿ ಕೊಟ್ಬಿಟ್ರೆ ಅವ್ರು ನೀರು ಕುಡಿತಾ ಇರ್ತಾರೆ. ಮಕ್ಕಳಿಗೆ ನೆನೆಸಿ ನೀರು ಕುಡಿಸ್ತಾ ಇರಬೇಕಾಗತ್ತೆ. ಮಾರ್ನಿಂಗ್ ಬೇಸಿಗೆ ಆಗಿರೋದ್ರಿಂದ ಹಾಲನ್ನ ಮಾರ್ನಿಂಗ್ ಕಾಯಿಸಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಚೆ ಇಟ್ಬಿಟ್ರೆ ಅದು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ ಈ ಬಿಸಿಲಿಗೆ. ಸೊ ಹಂಗಾಗಿ ನೋಡಿ, ಇದು ಪ್ರೋಟೀನ್ ದೋಸೆ ಬ್ಯಾಟರ್ ರೆಡಿ ಆಯಿತು. ಸೊ ಮಕ್ಳಿಗೆ ದೋಸೆ ಮಾಡಿ ಅವ್ರಿಗೆ ಕೊಟ್ಟೆ, ನೀವೇ ಟಿಫನ್ ಮಾಡಿ ಅಂತ. ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೆ. ಪಪ್ಪು ನಿಮ್ಗೆ ಆಲ್ರೆಡಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು, ಪಪ್ಪು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಸೊ ಈಗ ಸುಮ್ಮನೆ ಹಾಗೆ ಮಾತಾಡ್ಕೊತ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಹಾಗೆ ಮಾಡ್ತಾ ಇದ್ದೀನಿ. ಏನಕ್ಕೆ ಈಗ ಅನ್ನಿಸ್ತು ಅಂದರೆ, ಮೊದಲೆಲ್ಲ ನಮಗೆ ಸಮ್ಮರ್ ವೆಕೇಷನ್ಸ್ ಬಂತು ಅಂದರೆ ಎಕ್ಸಾಮ್ ಮುಗಿದು ನೆಕ್ಸ್ಟ್ ಡೇ ಇಲ್ಲ ಈವ್ನಿಂಗು ಊರಿಗೆ ಹೋದರೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ವಾರ 15 ದಿವಸ ಆಗಬೇಕು, ಆಮೇಲೆ ಬರ್ತಾ ಇದ್ವಿ. ಏನಕ್ಕೆ ಅಂದರೆ ಅವಾಗೆಲ್ಲ ಹೋಮ್ವರ್ಕ್ ಕೊಟ್ಟರು ಹಾಲಿಡೇಸಲ್ಲಿ. ಸೊ ಸ್ಟಾರ್ಟಿಂಗ್ 15 ಡೇಸಲ್ಲೆಲ್ಲ ನಾವು ಬರಿತಾನೆ ಇರಲಿಲ್ಲಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲ ಕೇಳೋರು. ಸೊ ಎಲ್ಲ ಅದೆಲ್ಲ ಆಗೋಷ್ಟೆಲ್ಲ ಒಂದು 15 ಡೇಸ್ ಆಗೋದು. ಆಮೇಲೆ ಹೋದ್ರೆ ನಮ್ಮನ್ನೇನು ಕೇಳ್ತಾ ಇರ್ಲಿಲ್ವಲ್ಲ ಅನ್ನೋ ಬೇಸ್ ಮೇಲೆ ಹೋಗ್ತಾ ಇದ್ವಿ. ಆಮೇಲೆ ನಮಗೂ ಅಷ್ಟೇ, ರಜಾ ಬಂದ ತಕ್ಷಣ ಊರಿಗೆ ಹೋದರೆ ಅಲ್ಲೆಲ್ಲ ಸುಮ್ಮನೆ ಆಟ ಆಡಿ ಮಾಡಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಇವಾಗ ಮಕ್ಕಳಿಗೆ ರಜಾ ಬಂತು ಅಂದರೆ ಸಮ್ಮರ್ ಕ್ಯಾಂಪ್ಗೆ ಹಾಕು, ಸ್ವಿಮ್ಮಿಂಗ್ ಕ್ಲಾಸ್ ಹಾಕು, ಡ್ಯಾನ್ಸ್ ಕ್ಲಾಸ್ ಹಾಕು, ಏನಾದ್ರು ಒಂದು ಕ್ಲಾಸ್ಗೆ ಹಾಕಿ ಎಂಗೇಜ್ ಮಾಡ್ತಾನೆ ಇರ್ತೀವಿ. ಸೊ ಅವ್ರಿಗೆ ಆಟ ಆಡೋದು ಫ್ರೀಡಮ್ ಅನ್ನೋದು ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಅವ್ರಿಗೆ ಇನ್ನು ಟೆರೆಸ್ ಗಾರ್ಡನಿಗೆ ಕರ್ಕೊಂಡು ಹೋಗೋದು, ಸ್ವಲ್ಪ ತಲೆಲ್ಲ ನೀರು ಹಾಕ್ಸೋದು, ಇಲ್ಲ ಈ ಥರ ಆ್ಯಕ್ಟಿವಿಟಿ ಮಾಡಿಸೋದು, ಈ ಥರ ಮಾಡಿಸ್ತಾ ಇರ್ತೀನಿ. ನಾವು ಅಷ್ಟೇ ಊರುಗಳಿಗೆಲ್ಲ ಹೋದರೆ ಹೆಂಗಿರೋದು ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಯಾಕೆಂದರೆ ನಾವು ಸ್ವಲ್ಪ ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದ್ವಿ, ಅಪ್ಪ ಊರು ಅಮ್ಮ ಊರಿಗೆಲ್ಲ ಹೋಗ್ತಾ ಇದ್ವಿ. ಚೆನ್ನಾಗಿರೋದು ಅಲ್ಲಿನ ವಾತಾವರಣನೂ ಕೂಡ. ಅವಾಗಲೂ ಅಷ್ಟೇ ಒಂದು ಫ್ಯಾಮಿಲಿ ಸಿಸ್ಟಮ್ ಹೆಂಗಿರೋದು ಅಂದರೆ ಒಂದು ಬಾಂಡಿಂಗ್ ಇರೋದು. ಚಿಕ್ಕಪ್ಪ ದೊಡ್ಡಮ್ಮ ಅತ್ತೆ ಮಾವ ಈ ಥರ ಎಲ್ಲ ಒಂದು ಬಾಂಡಿಂಗ್ ಇರೋದು. ಇವಾಗ ಆ ಥರ ಬಾಂಡಿಂಗ್ ಇಲ್ಲ, ಆ ಥರ ನೋಡ್ಕೊಳ್ಳೋರಿಲ್ಲ. ಅವಾಗೆಲ್ಲರೂ ಒಂದೇ ಮಕ್ಳ ಥರ ಟ್ರೀಟ್ ಮಾಡೋರು. ಇವಾಗ ಹೆಂಗಾಗಿದೆ ಅಂದರೆ ನಾನು ಹೆಚ್ಚ ನೀನು ಹೆಚ್ಚ, ನೀನು ಹೆಚ್ಚ ನಾನು ಹೆಚ್ಚ ಅನ್ನೋ ಆ ಥರ ಬಂದಿದೆ ಸಿಸ್ಟಮ್. ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಾವೀಗ ಒಂದು 10-15 ವರ್ಷದ ಹಿಂದೆ ಹೋಗಬೇಕು ಅಂತಂದರೆ ಈ ಫೋನು ಟಿ ವಿ ಇದೆಲ್ಲ ನೆಟ್ವರ್ಕ್ ಇದೆಲ್ಲ ಬರೋದಕ್ಕೂ ಮುಂಚೆ ಹಿಂಗಿತ್ತಲ್ವ. ಅವಾಗ ಯಾರ ಮನೆಯಲ್ಲಿ ಟಿ ವಿ ಇತ್ತು ಅವರೇ ಗ್ರೇಟು, ಒಂಥರ ಪ್ರೌಡ್ ಫೀಲ್ ಮಾಡ್ಕೊತಾ ಇದ್ವಿ. ಅಮ್ಮನೆ ಮಕ್ಕಳೆಲ್ಲ ಪ್ರೌಡ್ ಫೀಲ್ ಮಾಡ್ಕೊತಾ ಇದ್ವಿ. ಒಂಥರ ಚೆನ್ನಾಗಿರ್ತಿತ್ತು. ಒಂದ್ಸರಿ ಶುಕ್ರವಾರದತ್ತು ಚಿತ್ರಮಂಜರಿ 4-4:30 ಚಿತ್ರಮಂಜರಿ ಬರೋದನ್ನು ಕಾಯ್ತಾ ಇದ್ದಿದ್ದು. ಆಮೇಲೆ ಭಾನುವಾರದತ್ತು ಫಿಲಮ್ಸ್ಗಳನ್ನ ಹಾಕೋರು 4 ಗಂಟೆ 5 ಗಂಟೆಗೆ. ಅದನ್ನ ನೋಡೋಕೆ ಊರಿನ ಜನ ಎಲ್ಲ ಬರೋರು. ಆವಾಗ ನಮ್ಮನೇಲಿ ಟಿ ವಿ ಇದೆ ಅನ್ನೋದು ನಮಗೆ ಒಂಥರ ಗ್ರೇಟ್ ಅನ್ಸೋದು. ಆಮೇಲೆ ಕ್ಯಾಸೆಟ್ VCPಗಳನ್ನೆಲ್ಲ ತಂದು ಅವಾಗೆಲ್ಲರನ್ನೂ ಕರೆದು ಕ್ಯಾಸೆಟ್ಗಳನ್ನ ಹಾಕೋರು, ಕುತ್ಕೊಂಡು ಫಿಲಮ್ ನೋಡೋರು ಅವಾಗೆಲ್ಲ ಬಂದು ಮನೆ ಹತ್ರ. ಇವಾಗ ಒಬ್ರು ಮನೆಗೆ ಒಬ್ರು ಹೋಗಲ್ಲ, ಹಾಗಾಗಿದೆ. ಒಂಥರ ಇವಾಗ ಫೋನಲ್ಲೇ ಎಲ್ಲ ಕುತ್ಕೊಂಡು ನೋಡ್ತಾರೆ. ಆಮೇಲೆ ಅವಾಗ ಏನಾದ್ರು ಫಿಲಮ್ 4 ಗಂಟೆಗೆ ಫಿಲಮ್ ಬರಲಿಲ್ಲ, ಏನಕ್ಕೆ ಬರ್ತಿರ್ಲಿಲ್ಲ ಅಂದರೆ ಏನಾದ್ರು ಪಾರ್ಲಿಮೆಂಟ್ ಇರೋದು ಇಲ್ಲ ಕ್ರಿಕೆಟ್ ಮ್ಯಾಚ್ ಇದ್ರೆ ಫಿಲಮ್ ಬರ್ತಾ ಇರಲಿಲ್ಲ ಸಂಡೇಸ್. ಅವಾಗೆಲ್ಲ ಅಂತ ಬೈಕೊಂಡು ಹೋಗೋರು. ಒಂಥರ ಚೆನ್ನಾಗಿರೋದು ಅವಾಗೆಲ್ಲ. ಆಮೇಲೆ ಮೊದಲು ಅಷ್ಟೇ ಫಿಲಮ್ಸ್ಗಳು ಹಾಗೆ ಇರ್ತಿತ್ತು ಕೂಡ. ಅವಾಗಿಂದೆಲ್ಲ ಫ್ಯಾಮಿಲಿ ಬಾಂಡಿಂಗು ಅಟ್ಯಾಚ್ಮೆಂಟ್ ಈ ಥರ ಇತ್ತು ಫಿಲಮ್ಗಳು. ಒಂದು ಎಮೋಷನ್ಸ್ ಇತ್ತು. ಇವಾಗ ಜನಗಳಿಗೆ ಅದು ಎಮೋಷನ್ ಬೇಕಿಲ್ಲ, ಯಾರು ಅಳೋದಕ್ಕೆ ಇಷ್ಟಪಡಲ್ಲ, ಆಮೇಲೆ ಕಷ್ಟಪಡೋದಕ್ಕೆ ಇಷ್ಟಪಡಲ್ಲ. ಎಲ್ಲ ಈಸಿಯಾಗಿ ಹೋಗ್ತಾನೆ ಇರಬೇಕು, ಯಾರ ಬಗ್ಗೆ ಯೋಚನೆ ಇಲ್ಲ, ಒಂದು ಬಾಂಡಿಂಗ್ ಇರಲ್ಲ. ಯಾವ್ದಾದ್ರು ಒಂದು ಅಳೋ ಸೀನ್ ಬಂತಂದರೆ ಫಿಲಮ್ ಅದು ಗೋಳು ತೆಗಿ, ಆ ಸೀನ್ ತೆಗಿ, ಅದು ತೆಗಿ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ನಾನು ಹೇಳೋದು ಏನಂದರೆ, ಮನುಷ್ಯ ಅಳಬೇಕು, ನಗಬೇಕು, ಕೋಪನೂ ಮಾಡ್ಕೋಬೇಕು, ಬೇಜಾರು ಮಾಡ್ಕೋಬೇಕು. ಎಲ್ಲ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾಗಲೇ ಅದು ಹಿಡಿಯಾಗಿದ್ದಾಗಲೇ ಮನುಷ್ಯ ಅಂತ ಅನ್ಸ್ಕೊಳ್ಳೋದು. ನಂಗೆ ಅಳಕ್ಕೆ ಇಷ್ಟ ಇಲ್ಲ, ನನಗೆ ಕಷ್ಟ ಬೇಡ, ನಂಗೆ ಹಂಗಿರೆ ಬರೀ ಯಾವಾಗಲೂ ಖುಷಿಯಾಗಿರಬೇಕು, ಯಾವುದೇ ರಿಸ್ಕ್ ಬೇಡ ಅಂತಂದ್ರೆ ಅದು ಜೀವನನ ಮನುಷ್ಯಂಗೆ ಆ ಸ್ಟ್ರೆಸ್ ಇಲ್ದಲೇ ಆ ಮನುಷ್ಯ ಅವನ ಆಯಸ್ಸನ್ನ ಕಮ್ಮಿ ಮಾಡ್ಕೋತಿದ್ದಾನೆ ಅಂತ ಅನಿಸುತ್ತೆ. ಈ ಫಿಲಮ್ಗಳಲ್ಲೂ ಅಷ್ಟೇ ಹಾಗೆ ಇದೆ. ಯಾರಿಗೂ ಎಮೋಷನ್ಸ್ ಫಿಲಮ್ಗಳೇ ಬೇಕಿಲ್ಲ. ಮೊದಲು ಯಾವ್ದಾದ್ರು ಒಂದು ಅಳೋ ಸೀನ್ ಬಂತು ಅಂದರೆ ಅದರಿಂದ ಅವ್ರು ಕಲಿಯೋದು ಏನಕ್ಕೆ ಕಳ್ತಾ ಇದ್ದಾರೆ, ಏನೆಲ್ಲ ಆಯಿತು ಅದೆಲ್ಲ ಬರುತ್ತೆ. ಇವಾಗ ಬೇಡ ಗೊಳುಗೋಳು ಅಂದರೆ ನೀನು ಕಲಿಯೋದು ಯಾವಾಗ? ನೋಡಿ ಕಲಿಯೋಕ್ಕೆ ಒಂದು ಸಮಾಜ ಜೊತೆ ನೀನು ಬೆರೀತಾ ಇಲ್ಲ ಅಲ್ವಾ? ಎಲ್ಲ ಟಿ ವಿ ಫೋನು ಆಗುತ್ತೆ. ಮೊದಲೆಲ್ಲ ಊರುಗಳಲ್ಲಿ ಒಂದು ಗಲಾಟೆ ಜಗಳ ಆಯಿತು ಅಂದರೆ ಇಡೀ ಅರ್ಧ ಊರು ಆ ಮನೆ ಮುಂದೆ ಇರೋದು.
ಆಯಿತಾ. ಆಮೇಲೆ ಸಂಜೆ 7:30 8 ಗಂಟೆಗೆ ಊಟ ಮಾಡಿ ಮಲ್ಕೊಂಬಿಡೋರು. ಇವಾಗ ಅಲ್ಲೂ ಕೂಡ 11 ಗಂಟೆ 10 ಗಂಟೆ ಆದರೂ ಕೂಡ ಯಾರೂ ಮಲಗಲ್ಲ. ಆ ಜಗಳ ಆಗಿರೋ ವಿಷಯನ ಒಂದು 3-4 ದಿನ ಬೇರೆಯವ್ರಿಗೆ ಅದೊಂದು ಟಾಪಿಕ್ ಮಾತಾಡೋಕ್ಕೆ, ಅದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಅವರಿಗೆ. ಅದರಿಂದ ಚಿಕ್ಕವರು ದೊಡ್ಡವರು ಅಕ್ಕಪಕ್ಕದವರು ಒಂದು ಅನುಭವ ಆಗ್ತಿತ್ತು, ಏನಕ್ಕೆ ಜಗಳ ಆಯಿತು, ಏನು ಮಾಡಿದ್ರು, ಹೆಂಗೆ, ಅದನ್ನು ಯಾರು ಹೇಳ್ಕೊಡ್ಬೇಕಿಲ್ಲ, ನೋಡಿ ಮಾಡಿ ಅದು ಒಂಥರ ಲೈಫಲ್ಲಿ ಲೆಸನ್ ಪಾಠಗಳು. ಆಯಿತಾ, ಅದನ್ನು ಕಲಿಯೋರು. ಇವಾಗ ಏನು ಕಲಿಯೋಕ್ಕೆ ಏನಿದೆ, ಮನೆ ಬಿಟ್ಟು ಆಚೆ ಹೋಗಲ್ಲ, ಒಬ್ರ ಜೊತೆ ಮಾತಾಡಲ್ಲ, ಒಬ್ರ ಜೊತೆ ಮಿಂಗಲ್ ಆಗಲ್ಲ. ಸೊ ಅವ್ರು ಕಲಿಯೋದಕ್ಕೆ ಅವಕಾಶ ಎಲ್ಲಿದೆ? ಎಲ್ಲದಕ್ಕೂ ಫೋನ್ ಫೋನ್ ಫೋನ್, ಎಲ್ಲದಕ್ಕೂ ಟಿವಿ ಟಿವಿ ಟಿವಿ. ಜಗಳ ಆಯಿತು ಅಂದ್ರೇ ಅವ್ರಿಗೊಂದು ಎಂಟರ್ಟೈನ್ಮೆಂಟ್, ಹಂಗಾಯ್ತಂತೆ ಹಿಂಗಾಯ್ತಂತೆ, ಅದಕ್ಕೊಂದಷ್ಟು 10 ಕತೆಗಳನ್ನ ಹೇಳ್ಕೊಂಡು ಒಂದು ಮಾತಾಡ್ಕೊಂಡು ಒಂದು ಟೈಮ್ ಪಾಸ್ ಮಾಡೋರು. ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟ್ ಆಗಿತ್ತು. ಈಗೇನಾದ್ರು ಜಗಳ ಆಗ್ತಾ ಇದೆ ಅಂದರೆ ಎಲ್ಲರೂ ಅವ್ರವ್ರ ಮನೆ ಬಾಗ್ಲು ಹಾಕ್ಕೊಂಡು ಅಯ್ಯೋ ಸೌಂಡ್ ಅಂತ ಕೂತ್ಕೋತಾರೆ. ಪಕ್ಕದಲ್ಲಿ ಏನೋ ಗಲಾಟೆ ಆಗ್ತಿದೆ, ಕೊಲೆ ಆಗ್ತಿದೆ ಅಂದ್ರೆ ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಪಾಡಿಗೆ ಅವ್ರು ಫೋನ್ ಹಿಡ್ಕೊಂಡು ಹೋಗ್ತಿರ್ತಾರೆ, ಮಲ್ಕೊಂಡಿರ್ತಾರೆ. ಅಷ್ಟೇ ಯಾಕೆ, ಮನೇಲೆ 4-5 ಜನ ಇದ್ರು ಅಂದರೆ ಒಂದೊಂದು ಮೂಲೆಯಲ್ಲಿ ಒಂದೊಂದು ರೂಮಲ್ಲಿ ಒಬ್ಬೊಬ್ರು ಫೋನ್ ಹಿಡ್ಕೊಂಡು ಕೂತ್ಕೋತಾರೆ. ಮಾತಾಡಬೇಕು, ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಬೇಕು, ಫೀಲಿಂಗ್ಸ್ನ ಹಚ್ಕೋಬೇಕು. ಮನುಷ್ಯಂಗೆ ಅದು ಇವತ್ತು ಇಲ್ವೇ ಇಲ್ಲ. ಎಲ್ಲಿ ಏನಂದ್ರೆ ಅವ್ರಿಗೆ ಯಾವಾಗಲೂ ಖುಷಿಯಾಗಿರ್ಬೇಕು, ಕಷ್ಟ ಅನ್ನೋದು ಇರ್ಕೂಡ್ದು, ಆ ಟಾಪಿಕ್ ಬೇಕಾಗಿಲ್ಲ. ಈ ಥರ ಮನುಷ್ಯ ಬೆಳೀತಾ ಇದ್ದಾನೆ, ಎಮೋಷನ್ಸ್ನ ಕೊಂದ್ಕೋತಾ ಇದ್ದಾನೆ. ಅವನಿದಕ್ಕೆ ಅವನೇ ಅದನ್ನು ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಮನುಷ್ಯನ ಆಯಸ್ಸು ಕೂಡ ಹಾಗೆ ಕಮ್ಮಿನೂ ಕೂಡ ಆಗ್ತಾ ಇದೆ. ಎಲ್ಲಾದ್ರೂ ಇರಬೇಕು, ಮಿಕ್ಸ್ ಆಗಿರಬೇಕು. ಮನುಷ್ಯನ ಸಿಟ್ಟು, ಕೋಪ, ಅಳು ಎಲ್ಲದೂ ಇರಬೇಕು. ಜಗಳ ಆಡ್ತೀಯಾ, ಹೌದು, ನೀನು ಜಗಳ ಮಾಡ್ಕೋ, ನಿನ್ನೊಳಗಿರೋ ಸ್ಟ್ರೆಸ್ ಆಚೆ ಬರುತ್ತೆ ಅಲ್ವಾ. ಒಂಥರ ಎಲ್ಲ ಒಳೊಳಗೆ ಇಟ್ಕೊಂಡು ಅವರೇ ನೊಂದ್ಕೊಂಡು ಅವರೇ ಕೊಗಿ ಕುಕ್ಕಿ ಅವ್ರಿಗೆ ಜೀವನ ಒಂಥರ. ಇವಾಗ ಏನಂದ್ರೆ ಯಾರಿಗೂ ಏನು ಬಂದರೂ ಫೇಸ್ ಮಾಡೋ ಶಕ್ತಿ ಇಲ್ಲ. ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳಾಯಿತು, ನಾವು ನಮ್ಮ ಪಾಡಿಗೆ ಅಂತ. ಸೊ ಮಕ್ಳುಗಳು, ಬೆಳೆಯೋ ಮಕ್ಳುಗಳು ಕೂಡ ಆ ಬಾಂಡಿಂಗ್ ಅನ್ನೋದು ಹೊರಟೋಗಿದೆ. ಫುಲ್ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ಸುಮ್ಮನೆ ಏನೋ ಮಾತಾಡ್ತಾ ಇದ್ನಲ್ಲ, ಹಾಗೇನೆ ಯೋಚನೆ ಬಂತು, ಸುಮ್ಮನೆ ಏನಾದ್ರು ಮಾತಾಡ್ಕೊಂಡು ಮಾಡೋಣ ಅಂತ. ಹಿಂಗೆಲ್ಲ ಇದ್ದಿದ್ದು. ಈಗ ಸಮ್ಮರ್ ವೆಕೇಶನ್ ಅಂದರೆ ಮಕ್ಳುಗಳನ್ನ, ಇವಾಗ ನಮ್ಮ ಮಕ್ಳನ್ನೇ ನಾವು ಯಾವ ಥರ ಇವೆಲ್ಲ ಮಿಸ್ ಮಾಡ್ಕೋತೀವಲ್ವ. ಮೊದಲೆಲ್ಲ ನಾವು ಊರಿಗೆ ಹೋದ್ರೆ ಸಗಣಿ ಹಾಕಿ ನೆಲ ಸಾರಿಸೋರು. ಒಬ್ಬರು ಹಾಕಿದ ರಂಗೋಲಿ ನೋಡಿ ಮನೆ ಹತ್ರ ಅವ್ರು ಚೆನ್ನಾಗಿ ಹಾಕಿದ್ದಾರೆ, ನಾನು ಇನ್ನೂ ಚೆನ್ನಾಗಿ ಹಾಕಬೇಕು, ಅವ್ರಿಗಿನ್ನ ಚೆನ್ನಾಗಿ ಹಾಕಬೇಕು ಅಂತ ಕಾಂಪಿಟೇಷನ್ ಇರೋದು. ಮನೇಲಿ ದೊಡ್ಡವರು ದೊಡ್ಡದಾಗಿ ರಂಗೋಲಿ ಬಿಟ್ಟರೆ ನಮ್ಮಂಥ ಚಿಕ್ಕವ್ರು ನಾವು ಹೋಗಿರೋರೆಲ್ಲ ಏನು ಮಾಡ್ತಾ ಇದ್ವಿ, ಆ ಸೈಡಲ್ಲಿ ಮೂಲೆಯಲ್ಲಿ ಎಡ್ಜಲ್ಲಿ ನಮ್ಗೆ ಏನೇನು ಥರ ಬರುತ್ತೋ ಸುಮ್ಮನೆ ಆ ಚಿತ್ರನೋ ರಂಗೋಲಿನೋ ಬರೆದ್ಬಿಟ್ಟು ನಮ್ಮ ಹೆಸರು ಹಾಕೋದು. ಅದೆಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ ಅನ್ಸುತ್ತೆ. ಸಗಣಿನಲ್ಲಿ ಓಡಾಡಬೇಡ್ರಿ ಅಂತ ಹೇಳ್ತಾ ಇದ್ದಿದ್ದು ಸಗಣಿ ನೆಲದ ಮೇಲೆ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲರೂ ನೋಡಿ ರಂಗೋಲಿ ನೋಡಿ ಚೆನ್ನಾಗಿರೋ ನೋಡು ಅವ್ರ ಮನೆ ಮುಂದೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅನ್ನೋರು. ಇವಾಗ ಹಿಂಗಾಗಿದೆ ಅಂದರೆ ರಂಗೋಲಿ ಟೈಲ್ಸೇ ಬಂದ್ಬಿಟ್ಟಿದೆ. ಸೊ ಮನೆ ಮುಂದೆ ಆ ಟೈಲ್ಸ್ ಹಾಕೊಂಡ್ಬಿಟ್ರೆ ಈ ಸಗಣಿದು ಯಾವುದು ಬೇಕೇ ಆಗಿಲ್ಲ. ಸೊ ಅದ್ರ ಜೊತೆಗೆ ಅಲ್ಲೊಂದು ಕಮ್ಯುನಿಕೇಶನ್ನೇ ಹೊರಟೋಯ್ತು ಅಲ್ವಾ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ಮನುಷ್ಯ ಸ್ಮಾರ್ಟಾಗಿ ಕೆಲಸಗಳಾಗಬೇಕು, ಕಷ್ಟ ಆಗಬಾರ್ದು ಅಂತ ತನ್ನನ್ನು ತಾನು ಕುಂತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನಿಸುತ್ತೆ ನನಗೆ. ಬಟ್ ಎಲ್ಲರಿಗೂ ಹೀಗೆ ಅನಿಸ್ಬೇಕು ಅಂತ ಇಲ್ಲ. ಬಟ್ ಸಮಾಜ ಬದಲಾದಂಗೆ ಮನುಷ್ಯನು ಕೂಡ ಬದಲಾಗಬೇಕು. ಬದಲಾವಣೆ ಹೇಗಿರಬೇಕು ಅಂದರೆ ಅದು ಪಾಸಿಟಿವ್ ವೇನಲ್ಲಿ ಇರಬೇಕು, ಒಳ್ಳೆ ರೀತಿನಲ್ಲಿ ಇರಬೇಕು, ನಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗೋ ಥರದಲ್ಲಿ ಇರಬೇಕು ಅಂತ ನನ್ನ ಅನಿಸಿಕೆ ಅನಿಸುತ್ತೆ. ನಾನು ಏನು ಹೇಳೋಕ್ಕೆ ಹೋಗ್ತೀನಿ ಅಂದರೆ, ಮೊದಲು ಮಕ್ಕಳಿಗೆ ಎಮೋಷನ್ಸ್ನ, ಭಾವನೆಗಳನ್ನ ಕಳಿಸಿ, ಸಂಬಂಧಗಳ ವ್ಯಾಲ್ಯೂಗಳನ್ನ ಕಳಿಸಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಇರಬೇಕು. ಸೊ ಅದಿಲ್ಲ ಅಂದರೆ ಇವಾಗ ಈ ಕ್ಷಣಕ್ಕೆ ನಮಗೆ ಚೆನ್ನಾಗಿ ಅಂತ ಅನ್ಸ್ಬೋದು, ಮುಂದಕ್ಕೆ ಹೇಗೋ ಏನೋ ಗೊತ್ತಿಲ್ಲ. ಮಕ್ಕಳು ಕೂಡ ಅದರಿಂದ ಸಫರ್ ಪಡ್ತಾರೆ. ಹೆಂಗೆ ಅಂದರೆ ಅವ್ರಿಗೆ ಏನೇ ಪ್ರಾಬ್ಲಮ್ ಅಂದರೂ ಫೇಸ್ ಮಾಡೋ ಅಷ್ಟು ಕೆಪಾಸಿಟಿ ಇರಲ್ಲ. ಅವ್ರಿಗೆಲ್ಲ ವಿದ್ಯೆ, ನಾಲೆಡ್ಜು, ಧೈರ್ಯ ಎಲ್ಲ ಇರುತ್ತೆ. ಬಟ್ ಫೇಸ್ ಮಾಡೋಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ. ಯಾಕೆಂದರೆ ಅಂಥ ವಾತಾವರಣ ನಾವು ಸೃಷ್ಟಿನೂ ಮಾಡಿರಲ್ಲ, ಅಂಥ ವಾತಾವರಣದಲ್ಲಿ ಅವರು ಇವಾಗ ಬೆಳೆಯೋಕ್ಕೆ ಸಾಧ್ಯನೂ ಇಲ್ಲ. ನಾನು ಕೂಡ ಇಲ್ಲಿ ಒಬ್ಬಳೇ ಇದ್ದಾಗ ಫೋನಿಂದ ಕೆಲಸಗಳನ್ನ ಕಲಿತೆ, ಹೇಗೆ ಏನು ಮಾಡಬೇಕು ಅನ್ನೋದನ್ನು ಕಲಿತೆ. ನಾವು ಕಲಿಯೋದನ್ನು ಕೂಡ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಹಾಗಾಗಿ ನನ್ನ ಕಡೆಯಿಂದ ಏನು ಒಳ್ಳೇದು ಮಾಡೋಕ್ಕೆ ಸಾಧ್ಯ, ಒಳ್ಳೇದು ತಿಳ್ಸೋಕ್ಕೆ ಸಾಧ್ಯ ಅದು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ರಾಮನವಮಿ ಆಗಿರೋದ್ರಿಂದ ಪಾನಕ ಮಾಡಿದೆ, ಕೋಸಂಬರಿ ಸಂಜೆ ಮಾಡೋಣ ಅಂತ ಸುಮ್ಮನೆ ಆದ. ಮಕ್ಳಿಗೆ ಸ್ವೀಟ್ ಕಾರ್ನ್ ಕೊಟ್ಟೆ. ಹಾಗೆ ಮಕ್ಳ ಜೊತೆ ಒಂದು ಸಣ್ಣ ಕಾನ್ವರ್ಸೇಷನ್ ಕೂಡ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಪಕ್ಕ ಬರುತ್ತೆ. ಸೊ ಅದನ್ನು ವಾಚ್ ಮಾಡಿ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ವ್ಲಾಗ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಇವತ್ತು ರಾಮನವಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ನಾವು ಸಂಜೆನೇ ಹೋಗ್ತೀವಿ. ಸಂಜೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಓಕೆ, ತಗೊಳ್ಳಿ ಚಾಕ್ಲೇಟ್ ಪಾರ್ಟಿ.
ಚೆಸ್ ಮಾಡೋಣ ಚೆಸ್ ತಿನ್ನಿ. ಇಂಥವೆಲ್ಲಾದ್ರೂ ಹೋಗುತ್ತಲ್ಲ ನಿಮಗೆ? ಇಷ್ಟ ಆಗುತ್ತೆ? ಏನು ಇಷ್ಟ ಆಗಲ್ಲ? ಊಟ ಇಷ್ಟ ಆಗಿಲ್ಲ. ಮತ್ತೆ ಇನ್ನೇನು ಇಷ್ಟ ಆಗುತ್ತೆ ನಿಮಗೆ? ಚಾಕ್ಲೇಟ್ ಆಮೇಲೆ ಮತ್ತೆ ಆಚಿಮ ಆಮೇಲೆ ಆಮೇಲೆ ಆಚಿಮ ಐಸ್ ಕ್ರೀಮ್. ಆಮೇಲೆ ಇನ್ನೇನು ಇಷ್ಟ ಆಗುತ್ತೆ? ಜ್ಯೂಸ್ ಜ್ಯೂಸ್. ಉಪ್ಪಿಟ್ಟು ಉಪ್ಪಿಟ್ಟು ಇಷ್ಟ ಆಗಿಲ್ಲ. ಚಿತ್ರಾನ್ನ ಇಷ್ಟ ಆಯ್ತು. ಇಷ್ಟ ಆಯಿತು. ಪುಳಿಯೋಗರೆ ಇಷ್ಟ ಆಯ್ತು. ಹೇಳು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ ಶುದ್ಧ ಬ್ರಹ್ಮ ಪರಾತ್ಮನ ರಾಮ ಆನಾಮಕ ಪರಮೇಶ್ವರ ರಾಮ ಶೇಷಕಲ್ಪ ಸುಗಣಿದ್ವಿತ ರಾಮ ಬ್ರಹ್ಮಾದ್ಯಾನ ಪ್ರಾತಿತ ರಾಮ ಶುದ್ಧ ಬ್ರಹ್ಮ ಪರಾತ್ಮನ ರಾಮ ಆನಾಮಕ ಪರಮೇಶ್ವರ ರಾಮ ಶೇಷಕಲ್ಪ ಸುಗಣಿದ್ವಿತ ರಾಮ ಬ್ರಹ್ಮಾದ್ಯಾನ ಪ್ರಾತಿತ ರಾಮ ಚಂದ್ರಕಿರಣ ಕುಲಮಾಂಗನ ರಾಮ ಶರತನಂದನ ರಾಮ ಕೌಸಲ್ಯ ಸುಗವರ್ಧನ ರಾಮ ವಿಶ್ವವಿದ್ಯಾ ಪ್ರಿಯದನ ರಾಮ ಚಂದ್ರಕಿರಣ ಕುಲಮಾಂಗನ ರಾಮ ಶ್ರೀಮದ್ ದಶರಥನಂದನ ರಾಮ ಕೌಸಲ್ಯ ಸುಗವರ್ಧನ ರಾಮ ವಿಶ್ವವಿದ್ಯಾ ಪ್ರಿಯದನ ರಾಮ. ಥ್ಯಾಂಕ್ ಯು. 1 2 3 ಸ್ಟಾರ್ಟಿಂಗ್. ನೀನು ಹೇಳು ಶ್ಲೋಕ. ಕಲ್ಯಾಣ ಪದಗಾತಾಯ ಕಾಮಿಯ ದತ್ತಂದೆ ಶ್ರೀನಿವ ವೆಂಕಟನಾಥಾಯ ಶ್ರೀವಿನಾಥಂತೆ ನಮಃ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನನ್ನ ಚಾನಲ್ ಫಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.